ಹಾಯ್ ನಮಸ್ತೆ ಎಲ್ಲರಿಗೂ ಅಮನ್ಸ್ ವ್ಲಾಗ್ಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಮಾರ್ನಿಂಗ್ ನಾವು ಯೋಗ ಮತ್ತು ಮೆಡಿಟೇಷನು ಎಲ್ಲ ಯಾವ್ದು ರೀತಿ ಮಾಡ್ತೀವಿ ಅಂತ ನೀವು ಆಗಲೇ ನೋಡಿದ್ದೀರ. ಸೊ ಇದು ನಾವು ಜಾಗಿಂಗ್ ಹೋಗ್ತಕ್ಕಂಥ ಪ್ಲೇಸ್ ಇದು ಲೇಔಟಲ್ಲಿ ನಿಮ್ಗೆ ಆಗಲೇ ತೋರಿಸಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ಜಾಗಿಂಗ್ ಯೋಗ ಮೆಡಿಟೇಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಏನು ಮಾಡ್ತೀನಿ ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ, ಈಗ ನಾನು ಎಣ್ಣೆ ಪಲ್ಯ ಮಾಡೋಣ ಬಾಕ್ಸಿಗೆ ಮತ್ತು ತಿನ್ನೋಕ್ಕೆ ಆಗುತ್ತೆ ಅಂತ ಹೇಳಿ ತೊಗೊಂಡಿರೋದು. ಸೊ ಈ ಥರ ಎಣ್ಣೆ ಬದನೆಕಾಯಿನ ಮಾಡಬೇಕಾದ್ರೆ ಆ ಥರ ಕಟ್ ಮಾಡ್ಕೋಬೇಕು ಬದನೆಕಾಯಿನ. ಆಮೇಲೆ ಇಲ್ಲಿ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಮಸಾಲೆ ಮಾಡ್ಕೊಂಡಿದ್ದೀನಿ. ಅದು ಕೊಬ್ಬರಿ ಮಸಾಲೆನ, ಅದು ಯಾವ ರೀತಿ ಅಂತಂದರೆ ಕೊಬ್ಬರಿ ಮತ್ತು ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಬೇಕಾದಷ್ಟು ಬೆಳ್ಳುಳ್ಳಿ ಹಾಗೂ ಅಲ್ಲನ ತೊಗೋಬೇಕು. ಅದೆಲ್ಲನೂ ಮಿಕ್ಸಿಗೆ ಮಾಡ್ಕೊಂಡ್ಮೇಲೆ ನಂತರ ಮತ್ತು ಗುರಳ್ ಪುಡಿ ಇರುತ್ತೆ, ಚಿಕ್ಕ ಗುರಳಿಂದು ಆ ಪುಡಿ ಸ್ವಲ್ಪ, ಹಾಗೆ ಅರಿಶಿನ, ಖಾರ ಪುಡಿ ಮತ್ತು ಉಪ್ಪು ಇವೆಲ್ಲದನ್ನು ಸೇರಿಸಿ ಆ ಬೌಲಲ್ಲಿ ಮಿಕ್ಸ್ ಮಾಡ್ಕೊತಾ ಇರೋದು. ಕ್ವಾಂಟಿಟಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ತೊಗೋಬೋದು. ಸೊ ಈಗ ಎಣ್ಣೆ ಕಾಸಕ್ಕಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಹಾಕ್ತಿದ್ದೀರ. ಹಾಕಿದ ನಂತರ ನೀವು ಟೊಮೊಟೊ ಈರುಳ್ಳಿನ ಹಾಕ್ಕೋಬೇಕು. ಸ್ವಲ್ಪ ಕರಿಬೇವು ಹಾಕ್ತಿದ್ದೀವಿ. ಇದು ಆ್ಯಕ್ಚುಲಿ ನಾನು ಮತ್ತೆ ಮಾಡ್ತಾ ಇರೋದು, ನಾನು ವೀಡಿಯೋ ತೆಗಿತಾ ಇದ್ದೀನಿ ನೋಡಿ. ಈಗ ಈರುಳ್ಳಿ ಟೊಮೊಟೊ ಹಾಕ್ತಿದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ ರೈಸು ಮತ್ತು ರೋಟಿ, ದೋಸೆ, ಹಾಗೆ ನಾವು ಚಪಾತಿ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ವೀಕ್ಷಕರೇ, ಈ ವಿಡಿಯೋನ ತಮಗೇನು ಅನಿಸುತ್ತೆ ಅಂತ ತಿಳಿಸಿ. ನಿಮ್ಮ ಮನೇಲಿ ಯಾವ ಥರ ಬೆಳಗಿನ ಹೇಗಿರುತ್ತೆ, ಮಕ್ಕಳು ಹೋಗಬೇಕಾದ್ರೆ ಸಿಚುವೇಶನು ಅಂತಂದು ಹೇಳಿಬಿಟ್ಟು. ಸೊ ತುಂಬ ಸ್ಪೀಡಾಗಿ ಮಾಡ್ತಾ ಹೋಗಬೇಕು, ಎಲ್ಲಿನೂ ಏನು ಇದು ಮಾಡೋಕ್ಕಾಗಲ್ಲ. ಟೈಮ್ ಅಂತೂ ತುಂಬ ಸ್ಪೀಡಾಗಿ ಹೋಗ್ತಿರುತ್ತೆ ನೋಡಿ. ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗ್ತಾಯಿದೆ. ಈ ಕಡೆ ಎಲ್ಲ ನಾನು ಈ ಸೈಡ್ ತುಂಬ್ತಾಯಿದ್ದೀನಿ, ನಮ್ಮ ಅತ್ತೆ ಆ ಕಡೆ ತುಂಬ್ತಾ ಇದ್ದಾರೆ. ಜಸ್ಟ್ ಅದನ್ನು ಹಾಗೆ ತುಂಬಿಟ್ಟು ಹಂಗೆ ಬಾಣಲೆಯಲ್ಲಿ ಹಾಕ್ಬಿಡ್ತೀವಿ. ಅದೇನು ಈರುಳ್ಳಿ ಟೊಮೊಟೊ ಫ್ರೈ ಆಗಬೇಕು ಅನ್ನೋದೇನಿಲ್ಲ. ಬದನೆಕಾಯಿ ಬೆಳೆಯೋ ಹೊತ್ತಿನಲ್ಲೇ ಎರಡೂ ಫ್ರೈ ಆಗಿಬಿಡುತ್ತೆ. ಸೊ ಮಾರ್ನಿಂಗ್ ಟೈಮಲ್ಲಿ ಇಷ್ಟು ಸ್ಪೀಡ್ ಇರುತ್ತೆ ಕೆಲಸ ನಮ್ಮದು, ಬೇಗನೆ ಆಗಿಬಿಡ್ಬೇಕು ಯಾವುದೇ ಒಂದು ಐಟಮ್ ಆಗಲಿ. ಸೊ ಇಲ್ಲೇನಾಗುತ್ತೆ, ಎಲ್ಲದನ್ನು ಒಳಗಡೆ ಹಾಕಿಬಿಟ್ಟು ನಿಮಗೆ ಕ್ವಾಂಟಿಟಿಗೆ ತಕ್ಕಂಗೆ ಅದು ಎಷ್ಟು ಬೆನಿಯಕ್ಕೆ ಬೇಕು, ಹಾಗೆ ನಿಮಗೆ ಸಾರು ಎಷ್ಟು ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೋಬೇಕಾಗುತ್ತೆ ನೋಡಿ. ಅದೆಲ್ಲ ಎಷ್ಟು ಬದನೆಕಾಯಿ ಇದೆ ಅಷ್ಟಿದೆ. ಇದು ಸುಮಾರು ಒಂದು 3/4 kg ಬದನೆಕಾಯಿ ನಾವು ತೊಗೊಂಡಿರೋದು ನಮ್ಮ ಮನೆಯಲ್ಲಿ. ಈಗ ಅದಕ್ಕೆ ಅದು ಮಿಕ್ಸಿ ತೊಳೆದಿದ್ದ ನೀರು, ಹಾಗೆ ಇಲ್ಲಿ ಮಸಾಲೆ ಉಳಿದಿರ್ತಕ್ಕಂಥದ್ದು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕಿಬಿಡ್ಬೇಕಾಗುತ್ತೆ. ಅದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಲಿಕ್ವಿಡ್ ಹಾಕ್ಕೊಂಬಿಡ್ರಿ. ನಿಮಗೆ ಸಾರು ಎಷ್ಟು ಭಾಳ ಬೇಕಾದರೆ ಭಾಳ ಹಾಕ್ಕೋಬೋದು. ತುಂಬ ನೀರಾದರೆ ಟೇಸ್ಟ್ ಬರೋಲ್ಲ ವೀಕ್ಷಕರೇ. ಅದು ಎಷ್ಟಿದ್ದರೆ ಅಷ್ಟು ಚೆನ್ನಾಗಿರುತ್ತೆ. ಥಿಕ್ನೆಸ್ ನೋಡ್ಕೊಳ್ರಿ, ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು. ಸೊ ಇದು ಪೂರ್ತಿ ಮುಳುಗಿದೆ. ಇನ್ನು ಸ್ವಲ್ಪ ನೀರು ಬೇಕಾದರೆ ಹಾಕ್ಬೋದು, ಯಾಕೆಂದರೆ ಸ್ವಲ್ಪ ತುಂಬೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಬೇಗ ಕುದಿಯೋಲ್ಲ. ಸೊ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿ ಇದಕ್ಕೆ ಈಗ ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು ಪ್ಲೇಟ್ ಹಾಕಿಬಿಟ್ಟು ನಂತರ ನೋಡಿ, ಈಗ ಇನ್ನು ನನ್ನ ಮಗ ಎದ್ದಿದ್ದಾನೆ, ಏನು ಮಾಡಿದ್ದಾನೆ ಅಂತ ಹೋಗಬೇಕು. ನನ್ನಲ್ಲಿ ಅತ್ತೆಗೆ ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಸೊ ಇನ್ನೂ ಮಲಗಿದಾನೋ ಡ್ರಾಮಾ ಮಾಡ್ತಿದ್ದಾನೋ ನೋಡಬೇಕೀಗ. ಎಬ್ಬಿಸ್ತಾ ಇದ್ದೀನಿ. ಎದ್ದಿರ್ತಾನೆ, ಬೆಡ್ಶೀಟ್ ಹಾಕ್ಕೊಂಡಿದ್ದಾನೆ. ಬಂದು ಎಬ್ಸೋವರೆಗೂ ಎದ್ದೇಳಲ್ಲ. ಸೊ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಹೇಗೆ ಅಂತ ತಿಳಿಸಿ ವೀಕ್ಷಕರೇ. ನೋಡಿ ಇನ್ನೂ ಬೆಡ್ ಬಿಡಲ್ಲ. ಆಲ್ರೆಡಿ ಟೈಮ್ 7:30 ಆಗಕ್ಕೆ ಬಂದಿದೆ. ಯಾವಾಗ ರೆಡಿ ಆಗೋದು? ಮತ್ತು ಅದರಲ್ಲಿ ಅಂತೆ ಈ ಥರ ಮಾಡೋದು, ಮಾರ್ನಿಂಗ್ ಜೋಕ್ಸ್ ಮಾಡೋದು ತುಂಬ ಇದು ಅವನಿಗೆ ಫನ್ನಿ. ನಮಗೆ ಇಲ್ಲಿ ಸೀರಿಯಸ್ ಇರುತ್ತೆ, ಟೈಮ್ ಆಗುತ್ತೆ ಅಂಥೇಳಿ. ಈಗ ಇನ್ನೊಂದು ತಮಾಷೆ ತೋರಿಸ್ತೀನಿ ವೀಕ್ಷಕರೇ ನಿಮಗೆ. ಹೊರಗಡೆ ಹೋಗಿ ಅವನು ಏನು ಮಾಡ್ತಾನೆ ಅಂತ. ಬರಬೇಡ ಅಂತ ಹೇಳ್ತಾ ಇದ್ದಾನೆ. ಇವನು ದೊಡ್ಡವನು ಗಂಜಿ ಕುಡಿತಾ ಇದ್ದಾನೆ. ನಮ್ಮ ಮನೇಲಿ ಏನು ಅಂದರೆ ಮಾರ್ನಿಂಗೇ ನಾವು ರಾಗಿ ಗಂಜಿ ಕುಡಿದು ಅಭ್ಯಾಸ. ನೋಡಿ ಡೈಪರ್ ಬಿಸ್ತಾ ಇದ್ದಾನೆ. ನಾವು ಇವಾಗಲೂ ಏನು ಮಾಡಬೇಕು, ಬೆಡ್ಡೆಲ್ಲ ಗಲೀಜು ಮಾಡ್ತಾನೆ ಅಂಥೇಳಿ ಡೈಪರ್ ಹಾಕೋದು. ನಾವಿಲ್ಲಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದಾಳೆ ಮತ್ತೆ. ನಾವು ಇವತ್ತು ದೋಸೆ ಹಾಕ್ಬೇಕಂತ ಫಿಕ್ಸ್ ಆಗಿದ್ದೀವಿ. ಸೊ ದೋಸೆ ಏನಾದರೆ ಮಕ್ಕಳಿಗೆ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಸ್ವಲ್ಪ ರೈಸನ್ನು ಇಟ್ಟಿದ್ದೀನಿ. ಯಾಕೆ ಅಂದರೆ ಅವನು ತಿಂದು ಬರಲ್ಲ ಬೇಗ. ಜಾಸ್ತಿ ಆದರೆ ಅವನಿಗೆ ಇದಾಗ್ಬಿಡುತ್ತೆ ಚಿಕ್ಕವನಿಗೆ. ಹಂಗಾಗಿ ಅವನಿಗೆ ಸ್ವಲ್ಪ ಕರ್ಡ್ ರೈಸ್ ಬೇಕೇ ಬೇಕು. ಅದಕ್ಕೆ ಅವನಿಗೆ ಸ್ವಲ್ಪ ರೈಸ್ ಇಟ್ಟಿದ್ದೀವಿ. ಈ ಕಡೆ ಪಲ್ಯ ಬೆನೀತಾ ಇದೆ. ಅದು ಈಗ ರೈಸನ್ನು ಇನ್ನೂ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಯಾವ ಥರ ಲಂಚ್ ಬಾಕ್ಸ್ ಕಟ್ತೀನಿ ಅಂತಲೂ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ವೀಕ್ಷಕರೇ ನಾನು. ತಾವು ನೋಡ್ಬೋದು.
ಹಾಗೆ ಈ ವಿಡಿಯೋ ಏನು ಅನಿಸುತ್ತೆ ತಾವು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ನ ಪ್ರೆಸ್ ಮಾಡಿ. ನಾನು ಹೇಳಿದ್ನಲ್ವ, ನಾನೀಗ ಗಂಜಿ ಕುಡಿಯೋಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಥರ ಬಿಸಿ ಬಿಸಿ ಇರುತ್ತೆ. ಇವರಿಗೆ ಸ್ವಲ್ಪ ಆರಿಸಿ ಕೊಟ್ಬಿಡ್ತೀನಿ. ಮಾರ್ನಿಂಗ್ 5:30ಗೆಲ್ಲ ನಾನು ಗಂಜಿ ರೆಡಿ ಮಾಡಿಬಿಟ್ಟಿರ್ತೀನಿ. ಇವತ್ತು ಸ್ವಲ್ಪ ಲೇಟಾಗಿ ಮಾಡಿದ್ದೀನಿ ಅಷ್ಟೇ, ಆರೋಗುತ್ತೆ ಅಂಥೇಳಿ. ಈಗ ಥಂಡಿ ಇದೆ ಅಲ್ವ, ಹಾಗಾಗಿ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮಲ್ಲಿ ಗಂಜಿ ಕುಡಿತಕ್ಕಂಥದ್ದು. ಮಕ್ಕಳಿಗೂ ತುಂಬ ಒಳ್ಳೆಯದು. ಬೇರೆ ಯಾವುದೇ ಇಂಗ್ರೀಡಿಯೆಂಟ್ ನಾನು ಆ್ಯಡ್ ಮಾಡಿರಲ್ಲ, ಇದು ಪ್ಯೂರ್ ರಾಗಿ ಗಂಜಿ. ಕೆಲವ್ರು ಬೇಕಾದರೆ ಡ್ರೈ ಫ್ರೂಟ್ಸ್ದು ಅದು ಎಲ್ಲ ಆ್ಯಡ್ ಮಾಡ್ತಾರೆ ಹುರಿದ್ಬಿಟ್ಟು, ಬಟ್ ನಾನೇನು ಆ್ಯಡ್ ಮಾಡಿಲ್ಲ. ನೋಡಿ ಇಲ್ಲಿ ಆರ್ಸಕ್ಕಿಡೋದು, ಈ ಥರ ಆರ್ಸಕ್ಕಿಟ್ಟಿರ್ತೀನಿ ಚಿಕ್ಕವನಿಗೆ. ದೊಡ್ಡವನೇನಿಲ್ಲ, ಪರವಾಗಿಲ್ಲ, ಕುಡಿತಾನೆ. ಈಗ ಪಲ್ಯ ಅರ್ಧ ಬೆನೀತಾ ಇದೆ, ರೈಸ್ನೂ ಬೆನೀತಾ ಇದೆ, ನಾನು ಗಂಜಿ ಕುಡಿತಾ ಇದ್ದೀನಿ. ನೋಡ್ಬೋದು, ತೋರಿಸೋಣ ಅಂಥೇಳಿ. ಡೈಲಿ ಅಷ್ಟು ಕ್ವಾಂಟಿಟಿ ಗಂಜಿ ಕುಡಿತೀನಿ, ಯಾಕಂದರೆ 9 o'clockವರೆಗೂ ಇರಬೇಕು ನಾನು, ವಿತೌಟ್ ಫುಡ್ ಏನೂ ಇಲ್ದಂಗೆ. 9ಗೆ ಇವ್ರನ್ನ ಬಿಟ್ಟು ಬಂದಮೇಲೆ ನಂದು ಮತ್ತೆ ಎಲ್ಲ ಮುಗಿಸ್ಕೊಂಡು ಆ್ಯಕ್ಟಿವಿಟೀಸ್ನ ನಂತರ ನಾನು ಟಿಫನ್ ಮಾಡೋದು. ಅರೌಂಡ್ 10-10:30 ಆಗುತ್ತೆ. ಸೊ ಆಯಿತು, ರೈಸ್ನ ಬಸ್ಬಿಟ್ಟು ರೈಸ್ ಆಗಿದೆ, ಇದು ಕುದಿದೆ ಅಂತ ನೋಡ್ತಾ ಇದ್ದೀವಿ. ಮತ್ತು ಸಾಕು ಅಂತಿದ್ದಾರೆ, ಸ್ವಲ್ಪ ಸಿಮ್ಮಲ್ಲಿ ಇಡೋಣ ಅಂತಿದ್ದಾರೆ. ಸೊ ಅದಕ್ಕಾಗಿ ಇದನ್ನು ನಾವು ಸಿಮ್ಮಲ್ಲಿ ಇಟ್ಬಿಡ್ತೀವಿ. ಸೊ ಅತ್ತೆಯವ್ರು ಇರೋದ್ರಿಂದ ಸ್ವಲ್ಪ ನಮಗೆ ಆ ಥರ ಕೈ ಆಡುತ್ತೆ. ಇಲ್ಲ ಒಬ್ಬರೇ ಮಾಡಬೇಕು ಎಲ್ಲ ಅಂದ್ರೂ ತುಂಬ ಕಷ್ಟ ಮಾರ್ನಿಂಗ್ ಟೈಮಲ್ಲಿ. ಎಲ್ಲರೂ ಮನೇಲಿ ಯಾರೂ ಇರೋಲ್ಲ. 5:30ಗೆ ಎದ್ದೀವಿ ಅಂದರೆ 6ಗೆಲ್ಲ ಹೋಗ್ಬಿಡ್ತೀವಿ ವಾಕಿಂಗ್ಗೆ. ಪ್ರತಿಯೊಬ್ಬರು ವಾಕ್ ಮಾಡಿ ಮುಗಿಸ್ಕೊಂಬರ್ತೀವಿ. ಯೋಗ ಮೆಡಿಟೇಷನ್ ಎಲ್ಲ ಅತ್ತೆ ಮಾಡಲ್ಲ, ಅತ್ತೆ ಜಸ್ಟ್ ವಾಕಿಂಗ್ ಅಷ್ಟೇ ಮಾಡ್ತಾರೆ, ಬಂದುಬಿಡ್ತಾರೆ ಅವರು ಕಿಚನ್ಗೆ. ನಾನು ಸ್ವಲ್ಪ ಮೇಲೆ ಹೋಗಿ ಯೋಗ ಮತ್ತು ಮೆಡಿಟೇಷನ್ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಶ್ಲೋಕಾಸ ಹೇಳ್ಕೊಟ್ಟು ಕೆಳಗಡೆ ಕಿಚನಿಗೆ ಬರೋದು. ಸಾಕು, ಸಿಮ್ಮಲ್ಲಿ ಇಟ್ಬಿಟ್ಟು ಈ ಕಡೆ ದೋಸೆ ಹಾಕ್ತೀನಿ ಅಂತೇಳಿ ಅಂತಿದ್ದಾರೆ ಅತ್ತೆ, ಯಾಕಂದರೆ ಟೈಮ್ ಆಯಿತು ಆಲ್ರೆಡಿ. ಸೊ ಈಗ ಅವ್ರನ್ನ ಕಳಿಸ್ತೀನಿ, ನಾನೀಗ ದೋಸೆ ಹಾಕ್ತೀನಿ. ಬಿಕಾಸ್ ಒಬ್ಬರಿಂದ ಆಗೋದೇ ಇಲ್ಲ, ನನ್ನ ಮಗ ಮಾತೇ ಕೇಳಲ್ಲ. ಸೊ ಅವ್ರ ಅಜ್ಜಿ ಹೋದ್ರೇ ಸ್ವಲ್ಪ ಅಲ್ಲಿಗೆ ನಡೆಯುತ್ತೆ. ಈಗ ದೋಸೆದು ಈ ತವ ಏನಾಗಿದೆ ಸ್ವಲ್ಪ ಹಿಡ್ಕೊಂಬಿಡುತ್ತೆ. ಸೊ ಅದಕ್ಕೆ ಅದು ಯಾವ್ದು ರೀತಿ ನಾನು ದೋಸೆ ಹಂಚನ್ನ ಪ್ರಿಪೇರ್ ಮಾಡ್ಕೊತೀನಿ ಅಂತಲೂ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಈಗ ಕರಿತಾ ಇದ್ದಾಳೆ, ಬೈತಾ ಇದ್ದಾಳೆ ಅವ್ರ ಅಜ್ಜಿಗೆ ಎದುರು ಮಾತಾಡ್ತಾನೆ, ರೆಡಿ ಆಗೋದಿಲ್ಲ, ನಿಮ್ಮ ಮಕ್ಕಳು ಹೇಗೆ ತಿಳಿಸಿ. ಸೊ ನನ್ನ ನಾಯಿ ಜೊತೆ ಆಟ ಆಡ್ತಿದ್ದೆ ಅಂತಂದು ಹೇಳ್ತಿದ್ದಾನೆ. ಪಪ್ಪೀಸ್ ಅಂದರೆ ಅಷ್ಟು ಇಷ್ಟ ಅವನಿಗೆ. ಹಾಗೆ ಮನೇಲೂ ಪೆಟ್ ತರಬೇಕಂತಿರ್ತಾರೆ. ಬಟ್ ಸೊ ಈ ಒಂದು ಬ್ಯುಸಿ ಲೈಫಲ್ಲಿ ಆಗಲ್ಲ ಅಂತೇಳಿ ಸುಮ್ಮನೆ ಇದ್ದೀವಿ. ನಾನು ಈ ಹಂಚು ಯಾವ ಥರ ರೆಡಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನೋಡಿ ವೀಕ್ಷಕರೇ. ಇಲ್ಲಿ ಏನಾಗುತ್ತೆ ಅಂದರೆ ಈ ಥರ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀನಿ. ಈ ಈರುಳ್ಳಿ ಮಾಡ್ಕೊಂಡ್ಮೇಲೆ ಈ ಒಂದು 4-5 ಡ್ರಾಪ್ ಹನಿ ಹಾಕಿದ್ದೀನಲ್ವ ಆಯಿಲ್, ಅದರಿಂದ ಚೆನ್ನಾಗಿ ತಿಕ್ಬಿಡ್ತೀನಿ. ಸೊ ಆವಾಗ ನಿಮಗೆ ಎಷ್ಟೇ ನೀವು ಒಂದು 10-15 ದೋಸೆ ಹಾಕಿದ್ರೂ ಅದು ಚೆನ್ನಾಗಿ ಎದ್ದು ಬರುತ್ತೆ, ಎಲ್ಲಿನೂ ಹಿಟ್ಟು ಹಿಡಿಯಲ್ಲ, ಚೆನ್ನಾಗಿರುತ್ತೆ ಇದು. ನೋಡಿ, ಈ ಟಿಪ್ ಏನಾದರೂ ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ. ಏನಂದರೆ ನಮಗೆ ಅದೇ ಥರ ಹಾಕ್ಬಿಟ್ಟಿವಿ ಅಂದರೆ ಹಿಡ್ಕೊಳೋ ಚಾನ್ಸಸ್ ಇರುತ್ತೆ ಎಡ್ಜಸ್ಸಲ್ಲಿ ಅಲ್ಲಿ. ಸೊ ಈ ಥರ ಎಲ್ಲ ನೀಟಾಗಿ ಮಾಡ್ಕೊಂಡು ಅಂದರೆ ಎಲ್ಲಿನೂ ದೋಸೆ ಹಿಡ್ಕೊಳಲ್ಲ, ನೀಟಾಗಿ ಎದ್ದು ಬಂದುಬಿಡುತ್ತೆ, ಹಂಚು ಬಿಟ್ಬಿಡುತ್ತೆ ಅದು ಬ್ಯಾಟರ್. ನೋಡಿರಿ, ನೆಕ್ಸ್ಟ್ ಈಗ ದೋಸೆ ಹಾಕ್ಕೊತೀನಿ. ಎಲ್ಲ ಹಾಕಿ ಎಲ್ಲ ತಿಟ್ಟನಾಗ ಹಿಟ್ಟೂ ತುಂಬ ನೀರಾಗಿಲ್ಲ, ತುಂಬ ಗಟ್ಟಿ ಇಲ್ಲ, ಯಾವ ರೀತಿ ಬೇಕಾಗುತ್ತೆ ಆ ರೀತಿ ಹಾಕ್ಕೊಂಡಿದ್ದೀನಿ ನಾನು. ಪೂರ್ತಿ ನೀರಾದ್ರೂ ಒಂಥರ ಗಟ್ಟಿ ಬಂದುಬಿಡ್ತವೆ. ಈ ಥರ ಇದ್ದರೆ ಸ್ವಲ್ಪ ಕ್ರಿಸ್ಪಿನೂ ಇರುತ್ತೆ, ಸ್ಮೂತ್ನೆಸ್ ಇರುತ್ತೆ. ಯಾಕಂದರೆ ನಾವು ಬಾಕ್ಸಿಗೆ ಹಾಕ್ತೀವಲ್ವ, ಸೊ ಅದನ್ನು ನೋಡ್ಕೋಬೇಕಾಗುತ್ತೆ ನಾವು. ಪೂರ್ತಿ ಕ್ರಿಸ್ಪಿ ಬಂದರೆ ಆಫ್ಟರ್ನೂನ್ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೋಡಿರಿ, ಈ ಥರ ಹಿಡಿದ್ರೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೈ ಫ್ಲೇಮ್ ಇಟ್ಬಿಟ್ಟು ಇವಾಗ ನಾವು ಬ್ಯಾಟರ್ನ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ಸೊ ನಿಮಗೆಲ್ಲ ಯಾರ್ಯಾರಿಗೆ ದೋಸೆ ಇಷ್ಟ ಆಗುತ್ತೆ ಜಸ್ಟ್ ಲೈಕ್ ಅಂಥೇಳಿ ಕಮೆಂಟ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ರಿಗೂ ದೋಸೆ ತುಂಬ ಇಷ್ಟ ಆಗುತ್ತೆ. ಅದು ಈ ಚಳಿಗಾಲದಲ್ಲಿ ಬಿಸಿಯಾಗಿ ದೋಸೆ ತಿನ್ನೋದು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಈಗ ನೋಡಿ ಎಲ್ಲನೂ ಚೆನ್ನಾಗಿದೆ. ಅದು ಹಂಚು ಮೋಸ್ಟ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ, ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಈಗ ಪಲ್ಯ ಜೊತೆ ತಿನ್ನೋಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ರೀ ಇದು. ಮನೆಯಲ್ಲಂತೂ ತುಂಬ ಇಷ್ಟ ಎಲ್ಲರಿಗೂ ದೋಸೆ ಎಣ್ಣೆ ಬದನೆಕಾಯಿ ಅಂತಂದರೆ. ರೈಸ್ ಆಯಿತು, ರೈಸ್ ಮುಗಿಸ್ಕೊಂಡ್ವಿ. ಈಗ ಜಸ್ಟ್ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಈ ಥರ ಇರುತ್ತೆ ನಮ್ಮದು ಮನೆಯಲ್ಲಿ. ಏನೇ ಆಗಲಿ ಒಂದು ಕ್ಯಾಪ್ ಹಾಕಿಬಿಟ್ಟಿರ್ತೀವಿ ಮೇಲುಗಡೆ, ಸುಮ್ಮನೆ ಅದು ಇದು ಕೂತ್ಕೊಳ್ಳುತ್ತೆ ಅಂತ.
ನೋಡಿ ದೋಸೆ ಈಗ ಎಷ್ಟು ಚೆನ್ನಾಗಿ ನೀಟಾಗಿ ಎದ್ದು ಬಂದಿದೆ. ಮೋಸ್ಟ್ಲಿ ಎಡ್ಜಲ್ಲಿ ಸ್ವಲ್ಪ ಹಿಡಿಬೋದು. ಎಡ್ಜಿಗೆ ಹೋಗಿದ್ದೆ ಅಲ್ಲೊಂದು ಸ್ವಲ್ಪ ಹಿಡ್ಕೊಂಡಿದೆ. ಸೊ ನೀಟಾಗಿ ಹಿಂಗೆ ಎದ್ದು ಬಂದುಬಿಡುತ್ತೆ, ಎಲ್ಲಿನೂ ಇದಾಗಲ್ಲ ಮಿಡಿಲಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ. ಈಗ ತಿನ್ನೋಕ್ಕಾದರೂ ಒಳ್ಳೆ ಕಾಂಬಿನೇಷನ್ನು ದೋಸೆ ಮತ್ತು ಎಣ್ಣೆ ಬದನೆಕಾಯಿ ಪಲ್ಯ ಅನ್ನೋದು. ಆಮೇಲೆ ಇನ್ನೊಂದು ಏನಂದರೆ ನಾವು ಬೇರೆ ಹೆಸ್ರು ಕಾಳು ಹಾಕಿ ಅದನ್ನು ಮಾಡ್ಕೋಬೋದು, ಪೆಸರೆಟ್ ಥರ, ಅದನ್ನು ಚೆನ್ನಾಗಿರುತ್ತೆ. ಈಗ ಒಬ್ರಿಗೆ ಆಯಿತು ಇದು ತಿನ್ನೋಕ್ಕೆ. ಈಗ ನೆಕ್ಸ್ಟ್ ಸ್ವಲ್ಪ ಬಾಕ್ಸಿಗೆ ಅಂತೇಳಿ ಒಂಚೂರು ದಪ್ಪ ಹಾಕ್ತೀನಿ, ಉತ್ತಪ್ಪ ಥರ. ಅದು ಚಿಕ್ಕ ಉತ್ತಪ್ಪ ಥರ ಹಾಕಿದ್ರೆ ಚಿಕ್ಕವನಿಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ಬಾಕ್ಸಲ್ಲೂ ಸೈಜ್ ಇಟ್ಕೊಳ್ಳೋಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ. ಪೂರ್ತಿ ಅದನ್ನು ತೆಳ್ಳಗೆ ಮಾಡೋದಿಲ್ಲ, ಮೀಡಿಯಮ್ ಮಾಡ್ತೀನಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಇವ್ರಿಗೆ ಅರೌಂಡ್ ಲಂಚ್ ತಿನ್ನೋ ಅಷ್ಟರೊಳಗೆ 150 ನಂಗೆ ಆಗಿರುತ್ತೆ. ಆ ಟೈಮಲ್ಲಿ ಅದು ಸ್ಮೂತ್ನೆಸ್ಸೂ ಚೆನ್ನಾಗಿ ಬರುತ್ತೆ. ಹಂಗಾಗ್ಬಿಟ್ಟು ಇನ್ನೊಂದು ಏನು ಅಂತಂದರೆ ಈ ಆಯಿಲ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋದ್ರಿಂದ ಸ್ಮೂತ್ನೆಸ್ ಚೆನ್ನಾಗಿರುತ್ತೆ. ಕೆಲವರು ಆಯಿಲ್ ಭಾಳ ಬೇಕು ಅಂತ ಹಾಕ್ಕೊತಾರೆ, ಅದು ಆಮೇಲೆ ನೆಕ್ಸ್ಟ್ ಟೈಮ್ ತಿನ್ನಬೇಕಾದ್ರೆ ಒಂಥರ ಆಯಿಲಿ ಅನಿಸ್ಬಿಡುತ್ತೆ ದೋಸೆ. ಆದಷ್ಟು ಮೇಲೆ ಆಯಿಲ್ ಕಡಿಮೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ ವೀಕ್ಷಕರೇ. ಈಗ ಇದು ಬಂದುಬಿಟ್ಟು ಬಾಕ್ಸಿಗೆ ನಾನು ಹಾಕ್ಕೊತಾ ಇರೋದು, ಸ್ವಲ್ಪ ದಪ್ಪ ಇರುತ್ತೆ ಅಂತ ಹೇಳಿಬಿಟ್ಟು. ಪೂರ್ತಿ ದೊಡ್ಡದಾದರೂ ತೆಳ್ಳಗಾದ್ರೂ ಚೆನ್ನಾಗಿ ಅನಿಸಲ್ಲ ದೋಸೆ ಬಾಕ್ಸಸ್ಗೆ. ದೊಡ್ಡವ್ರು ತಿನ್ಬೋದೇನೋ, ಬಟ್ ಮಕ್ಕಳಿಗೆ ಮಾತ್ರ ನಾನು ಈ ಥರನೇ ಪ್ರಿಫರ್ ಮಾಡ್ತೀನಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ನ ಪ್ರೆಸ್ ಮಾಡಿ. ನೋಡಿ ಈ ಥರ ಇರುತ್ತೆ, ಸ್ಮೂತಾಗಿರುತ್ತೆ ದೋಸೆ. ಇದು ಅಷ್ಟು ಕ್ರಿಸ್ಪಿ ಬರಲ್ಲ, ಸ್ವಲ್ಪ ಕ್ರಿಸ್ಪಿ ಇರುತ್ತೆ. ಬಾಕ್ಸಲ್ಲಿನೂ ಪರ್ಫೆಕ್ಟ್ ಸರಿ ಹೋಗುತ್ತೆ. ಯಾವ ರೀತಿ ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತೀನಿ ಅಂದರೆ ಈ ಥರ ಒಂದು ಬಾಕ್ಸಲ್ಲಿ ಒಂದು ಟಿಫಿನ್ ಇಟ್ಟೀನಿ ಅಂದರೆ ಕಂಪಲ್ಸರಿ ಒಂದು ರೈಸ್ ಇರುತ್ತೆ. ಐದರ್ ಕರ್ಡ್ ರೈಸ್, ಇಲ್ಲ ಲೆಮನ್ ರೈಸ್, ಇಲ್ಲಾಂದರೆ ಪುಳಿಯೋಗರೆ, ಏನಾದರೂ ಒಂದು. ಇಲ್ಲ ಟೈಮ್ ಇತ್ತು ಅಂದರೆ ಪಲಾವು, ಟೊಮೆಟೊ ಬಾತ್ ಈ ಥರ ಮಾಡ್ತೀನಿ. ಯಾಕೆಂದರೆ ಮಕ್ಕಳಿಗೆ PT ಪೀರಿಯಡ್ ಎಲ್ಲ ಇರುತ್ತೆ, ಕ್ಲಾಸಸ್ ಇರುತ್ತೆ, ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಅವ್ರು ಬರೋದು ಅರೌಂಡ್ 4-4:30 ಆಗುತ್ತೆ ಮನೆಗೆ. ದೊಡ್ಡವೊಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸಸ್ ಇರುತ್ತೆ ಒಂದು ಸಮ್ಟೈಮ್ಸ್. ಹಾಗಾಗಿನೇ ಸ್ವಲ್ಪ ಬಾಕ್ಸ್ ಹೆವಿನೇ ಇಟ್ಟಿರ್ತೀನಿ. ಸೊ ಈ ಥರ ರೈಸ್ ಇದು ಮಾಡಿಬಿಟ್ಟು ಈಗ ಜಸ್ಟ್ ಅದು ಕರ್ರಿ ಮೇಲೆ ಹಾಕ್ತೀನಿ. ಏಕೆಂದರೆ ಮತ್ತು ಸಪ್ರೇಟ್ ಕರ್ರಿ ಹಾಕಿದ್ರೂ ಬಾಕ್ಸಲ್ಲಿ ಅದು ಸೋರೋದೆಲ್ಲ ಸ್ಟಾರ್ಟ್ ಆಗಿಬಿಡ್ತದೆ. ಬಾಕ್ಸ್ ಎಷ್ಟೇ ಚೆನ್ನಾಗಿದ್ರೂ ಇವನು ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಚಿಕ್ಕವನು. ಅದು ಸಮ್ಟೈಮ್ಸ್ ಏನಾರ ಸಿಟ್ಟು ಬಂತು ಅಂದರೆ ಬಿಸಾಡಿಬಿಡ್ತಾನೆ ಬಾಕ್ಸ್ನ. ಸೊ ಆ ಟೈಮಲ್ಲಿ ಇದಾಗ್ಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಆ ಗ್ರೇವಿ ಏನಿರುತ್ತೆ ಅದನ್ನು ರೈಸ್ ಮೇಲೇ ಹಾಕಿರ್ತೀನಿ. ಸೊ ಆ ಬದನೆಕಾಯಿಂದ ಅವರು ದೋಸೆ ತಿಂದ್ರೂ ಆ ಗ್ರೇವಿಗೆ ಅದು ರೈಸ್ ಸರಿ ಹೋಗ್ಬಿಡುತ್ತೆ ಅನ್ನೋ ಪ್ರಕಾರ. ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಕರ್ರಿ ಮಾಡಿ ನೋಡಿ ಮನೆಯಲ್ಲಿ. ಹಾಗೆ ಇನ್ನೊಂದು ಏನಂದರೆ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ. ಬಾಕ್ಸ್ ನಾವು ಯಾವಾಗಾದರೂ ಎಲ್ಲಿಗಾದರೂ ಟ್ರಿಪ್ಪಿಗೆ ಅಥವಾ ಏನಕ್ಕಾದರೂ ಪ್ಲ್ಯಾನ್ ಮಾಡಿದಾಗೂ ಈ ಥರ ಕರ್ರಿ ತುಂಬ ಚೆನ್ನಾಗಿರುತ್ತೆ. ಈಗ ದೊಡ್ಡವನು ಬಂದ, ಅವನಿಗೆ ಟಿಫಿನ್ ಟೈಮ್ ಇದು. ಸೊ ಟಿಫಿನ್ ಮಾಡಬೇಕು ಅಂತಂದು ಹೇಳಿ ತೊಗೊಂಡು ಬಂದಿದ್ದಾನೆ. ಇನ್ನೇನು ಕ್ಲಾಸಿಗೂ ಟೈಮ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಅವನು ರೆಡಿ ಆಗ್ತಾ ಇದ್ದಾನೆ. ಸೊ ಇದು ನಾನು ಪ್ರಿಪೇರ್ ಮಾಡಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಇವತ್ತಿಂದು. ಟೇಸ್ಟ್ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಟಿಫಿನ್ ಫಸ್ಟ್ ಅವನೇ ಟೇಸ್ಟ್ ಮಾಡೋದು, ಯಾಕಂದರೆ ಬೇಗ ರೆಡಿ ಆಗಿಬಿಡ್ತಾನೆ ಸ್ಕೂಲ್ಗೆ ಅವನು. ತಿಂತಾ ಇದ್ದಾನೆ, ಏನು ಹೇಳ್ತಾನೆ ನೋಡೋಣ. ತುಂಬ ಚೆನ್ನಾಗಿದೆ ಅಂತೆ. ಸೊ ದೋಸೆ ಇದ್ದರೆ ಆಯಿತು ನಮಗೆ, ಯಾವುದಾದ್ರೂ ತಿನ್ಬೋದು ಅಂತ ಅವನ ಪ್ಲ್ಯಾನು. ಸೊ ಇಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ ವೀಕ್ಷಕರೇ, ಇದು ಅರೌಂಡ್ 11 o'clock ಹಂಗೆ ಕೊಡ್ತಾರೆ ಇವರಿಗೆ. 10:45, 11 ಆಗುತ್ತೆ. ಆಲ್ಮೋಸ್ಟ್ 2 ಕ್ಲಾಸಸ್ ಆದಮೇಲೆ ಕೊಡ್ತಾರೆ. ಸೊ ಒಂದು ಏಲಕ್ಕಿ ಬಾಳೆಹಣ್ಣು ಇಟ್ಟಿದ್ದೀನಿ. ಆಮೇಲೆ ದಾಳಂಬ್ರೆ ಸುಲಿದಿದ್ದ ದಾಳಂಬ್ರೆ ಸ್ವಲ್ಪ ಹಾಕಿದ್ದೀನಿ. ದೊಡ್ಡವನಿಗೆ ಸ್ವಲ್ಪ ಜಾಸ್ತಿ, ಚಿಕ್ಕವನಿಗೆ ಸ್ವಲ್ಪ ಕಮ್ಮಿ ಇರುತ್ತೆ, ಅವನು ತಿನ್ನಲ್ಲ ಜಾಸ್ತಿ ಹಾಕಿದ್ರೆ. ಸೊ ಆರೆಂಜ್ನೂ ಅಷ್ಟೇ ಬೈ 2 ಮಾಡಿಬಿಟ್ಟು ಇಟ್ಟಿರ್ತೀನಿ. ಕಂಪಲ್ಸರಿ ಐದರ್ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಇಟ್ಟೇ ಇಡ್ತೀನಿ. ಕ್ಯಾರೆಟ್ ಅಥವಾ ಕುಕ್ಕುಂಬರ್. ಈ ಥರ ಪ್ರಿಪೇರ್ ಆಗುತ್ತೆ ಬಾಕ್ಸು, ಲಂಚ್ ಮತ್ತು ಸ್ನ್ಯಾಕ್ಸ್ ಬಾಕ್ಸು. ಇಬ್ಬರದೂ ತೊಗೊಂಡು ಬ್ಯಾಗಲ್ಲಿ ಇಟ್ಬಿಡೋದು. ಈ ಕಡೆದು ದೊಡ್ಡವೊಂದು, ಆ ಕಡೆದು ಚಿಕ್ಕವೊಂದು. ಸೊ ಒಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಪರ್ಫೆಕ್ಟಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ತೀನಿ ನಾನು. ಸ್ಟೀಲ್ ಬಾಕ್ಸಸ್ಸು, ಸ್ಟೀಲ್ ವಾಟರ್ ಬಾಟಲೇ ಇದು ಮಾಡ್ತೀನಿ. ನ್ಯಾಪ್ಕಿನ್ ಇಟ್ಬಿಟ್ಟು ಇನ್ನು ಜಿಬ್ ಹಾಕೋದೆ. ಇಲ್ಲಿಗೆ ಒಂದು ಅರ್ಧ ಕೆಲಸ ಮುಗೀತು. ಸೊ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಇವ್ರನ್ನ ಡ್ರಾಪ್ ಮಾಡಿ ಬರೋದು ಸ್ಕೂಲ್ಗೆ. ಸೊ ಸಾಕ್ಸ್, ಶೂ ಏನು ಹಾಕೋತಿದ್ದಾರೆ ನೋಡಬೇಕು. ಹೊರಗಡೆ ಹಾಕ್ಕೊತಾ ಇದ್ದಾನೆ, ಹೆಂಗೆ ಮಾಡ್ತಿದ್ದಾನೆ ನೋಡ್ರಿ.
ಏನಾದರೂ ಒಂದು ಕಮೆಂಟ್ ಕೊಡ್ತಾ ಇರ್ತಾನೆ, ಜಗಳಾಡ್ತಾ ಇರ್ತಾನೆ. ಅದು ಬರೀ ಅವೇ ಕಮೆಂಟ್ಸೇ ಒಂದು ಭಾಳ ಮಾತಂತೂ ಆಡ್ತಾನೇ ಇರ್ತಾನೆ. ಅವ್ರ ಅಣ್ಣನಂತೂ ತುಂಬ ಕಾಡಿಸ್ತಾ ಇರ್ತಾನೆ. ನಾವು ಹೋದೆ, ಬಿಟ್ಟು ಬಂದೆ ನಾನು ಸ್ಕೂಲ್ಗೆ. ಇದು ಅವ್ರ ಸ್ಕೂಲು. ಇನ್ನು ಫೈನಲಿ ಬಾಯ್ ಹೇಳಿ ಹೋದರೆ ನಾನು ನೆಕ್ಸ್ಟ್ 4:30ಗೆ ಅವ್ರು ನೋಡೋದು. ಸೊ ವೀಕ್ಷಕರೇ, ಇದು ನನ್ನ ವ್ಲಾಗು. ನಿಮಗೆ ಏನು ಅನಿಸ್ತು? ನಾನು ಡ್ರಾಪ್ ಮಾಡಿ ಮನೆಗೆ ಬಂದೆ. ಇನ್ನು ನನ್ನ ಡೇ ಶುರು ಆಗುತ್ತೆ, ಇನ್ನು ನನ್ನ ಆ್ಯಕ್ಟಿವಿಟೀಸು. ಓಕೆ ವೀಕ್ಷಕರೇ, ತುಂಬ ಇಷ್ಟ ಆಯಿತು ನಿಮ್ಮ ಜೊತೆ ನಾನು ಮಾತಾಡಿ. ನಿಮಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಈ ವಿಡಿಯೋನ ನೋಡಿದ್ದಕ್ಕಾಗಿ